ಯಾವಾಗ ರೈತನ ಮಕ್ಕಳ ಯಾವಾಗ ಒಂದಾಗವ್ರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದಯವಿಟ್ಟು ನಾ ಏನು ಹೇಳ್ತೀನಿ ಅಂದ್ರೆ ಸರ, ನೀವು ಹೇಳೋದು 100ಕ್ಕೆ 100 ಸೈತೈತಿ. ಹೆಂಗೆ ಸೈತೈತಿ ಅಂದ್ರೆ, ಇವತ್ತು ಜಾತಿ ಮ್ಯಾಗ ಬರ್ತಾರೋ ಇವರು ಇಲೆಕ್ಷನ್ ಬತ್ತಪ್ಪ ಅಂದ್ರೆ ನೀನು ನಮ್ಮ ಮಾವನ ಮಗ, ನಮ್ಮ ಅಣ್ಣ ತಮ್ಮ, ನಮ್ಮ ಕಳ್ಳ, ನಮ್ಮ ಬಳ್ಳಿ ಅಂತ ಬರ್ತಾರೆ. ಈಗ ಏನಾಗೈತಿ ಸರ, 2028ಕ್ಕೆ ಎಲ್ಲ ರೈತರು ಸಾನ್ಯಾರಾಗ್ಯಾರ ಸರ್. 75% ರೈತರು ಸಾನ್ಯಾರಕ್ಕಾರ. ಎದಕ್ಕೆ ಸಾನ್ಯಾರಕ್ಕಾರ ಅಂದ್ರೆ ನಮ್ಮ ಬೆಳೆದಂಥ ಬೆಳೆಗೆ ರೇಟ್ ಇಲ್ಲ. ಹೌದು, ನಮ್ಮ ಬೆಳೆದಂಥ ಬೆಳೆಗೆ ರೇಟ್ ಇಲ್ಲ. ನೋಡು, ಒಂದು ತಲೆನೂ ಸಹ ಗುಳಿಗೆ ತೊಗೊಳಕ್ ಹೋದ್ರೆ RS ರೇಟ್ ಬರೋದು ಫಿಕ್ಸ್ ಇರ್ತೈತೆ ಸರ್. ಒಂದು ಬಿಸ್ಲೇರಿ ತೊಗೊಳಕ್ ಹೋದ್ರೆ ಅದ್ರ ಮೇಲೆ ರೇಟ್ ಫಿಕ್ಸ್ ಐತಿ. ನನ್ನ ಬಾಟ್ಲಿ ಇಟ್ಕ ಮಾರ್ಬೇಕಂತೇಳಿ ನಾನು ಈಗ ನನ್ನ ಬೆಳಿಗ್ಗೆ ಹಿರಿಯ ಗೊಬ್ಬರ ತೊಗೊಳಕ್ ಹೋದ್ರೆ ಒಂದು ರೇಟ್ ಫಿಕ್ಸ್ ಐತಿ ಸರ್. ಒಂದು ಚೀಲ DAP ತೊಗೊಳಕ್ ಹೋದ್ರೂ ರೇಟ್ ಫಿಕ್ಸ್ ಐತಿ. ಅದ್ರ ಜೊತೆಗೇನೆ ನನ್ನ ಬೆಳೆದಂಥ ಬೆಳೆಗೂ 1 ಕ್ವಿಂಟಲ್ ಗೊಂಜಾಳಕ್ಕೆ RS ರೇಟ್ ಹಾಕಿಸಿಂದು ಇಷ್ಟೇ ರೇಟ್ ಕೊಡ್ಬೇಕಪ್ಪ ಅಂತೇಳಿ ಹಾಕ್ಬೇಕಲ್ಲ. ರೈತನ ತಕ್ಕ ಮಾಲ್ ಬತ್ತಪ್ಪ ಅಂದ್ರೆ 1600 ರೂಪಾಯಿಗೆ ಇರ್ತೈತಿ. ರೈತನ ತಕ್ಕಿಂದ ಹೋಗಿ ಮಾರ್ವಾಡ್ಯಾರ ತಕ್ಕ ಹೋಗಿ ಕುಯ್ತಪ್ಪ ಅಂದ್ರೆ 2800 ಆಗಿರ್ತೈತಿ. ನಾವು ಎಷ್ಟು ಲುಕ್ಸಾನ್ ಅದು. ಅದಕ್ಕೆ ಹೇಳ್ತೀವಿ, ನಮ್ಮ ರೈತ ಸಂಘ ತತ್ವ ಸಿದ್ಧಾಂತ ಏನಂದ್ರೆ, ನಾವು ಯಾಕೆ ಹೇಳ್ತೀವಿ ಅಂದ್ರೆ, ನಮ್ಮ ಬೆಳೆದಂಥ ಬೆಳೆಗೆ ರೇಟ್ ಆಗೋ ಮಟ ರೇಟ್ ಫಿಕ್ಸ್ ಮಾಡುವವರಿಗೆ ನಾವು ಯಾವುದು ಸರ್ಕಾರಿ ತೆರಿಗೆ ಕಟ್ಟಂಗಿಲ್ಲ. ಬ್ಯಾಂಕಿನ ಸಾಲ ನಮ್ಮದಲ್ಲ. ಬ್ಯಾಂಕಿನ ಸಾಲ ಯಾರ್ದಂದ್ರೆ ಈ ದೇಶದಾಗ ಯಾರ್ಯಾರು ಕುತ್ಕೊಂಡು ಉಂಡದಾರಲ್ಲ ಅವ್ರ ಸಾಲ. ನಾವು ನೀವು ಯಾವಾಗ ನೀವು ತುಂಬಾ ಕೋಲ್ ಅನ್ನತ್ತಿರಲ್ಲ, ಅದಕ್ಕಾಗಿ ಖಾಸಗೀಕರಣ ಮಾಡಕತ್ತಾರ. ಈಗ ಎಕ್ಸಾಕ್ಟ್ ಆಗಿ ನಿಮಗೂ ಏನಂತೀರಿ, ನೀವು ಮನವಿ ಕೊಟ್ರಿ ಕರೆಂಟನ್ನು ಖಾಸಗೀಕರಣ ಮಾಡಬೇಡ್ರಿ ಅಂತ ಹೇಳಿದ್ರಿ. ಬಟ್ ಅಲ್ಟಿಮೇಟಮ್ ಆಗಿ ನಾವು ತೆರಿಗೆ ತುಂಬೋದು ಬೇಡ, ಎಲ್ಲಿವರೆಗೂ ನಮಗೆ MRP ಫಿಕ್ಸ್ ಆಗಂಗಿಲ್ಲ, ನೀವು ಒಂದು ವಿರೋಧ ಮಾಡಕತ್ತೀರಿ. ಬಟ್ ಅದಕ್ಕೆ ಪ್ರತಿತಂತ್ರವಾಗಿ ಏನು ಮಾಡಕತ್ತಾರು, ಖಾಸಗೀಕರಣ ತೊಗೊಂಡು ಬರಾಕತ್ತಾರ. ಖಾಸಗೀಕರಣ ತೊಗೊಂಡು ಬಂದ್ರಪ್ಪ ಅಂತಂದ್ರೆ ನಾಳೆ ನಿಮ್ಮ ಕರೆಂಟ್ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರ ಅವ್ರು ನೋಡ್ರಿ ಕಟಕರದಾರ. ಕಟಕಗ ನೀವು ಕರ್ಕೊಂಡು ಹೋಗಿ ನೀವು ಎಷ್ಟು ಹಲಾಲ ಮಾಡಿದ್ರೆ ಅಷ್ಟೇ ಕೇಳೋದು ಅವನ್ನ. ಅದನ್ನ ಹಲಾಲ್ ಮಾಡೋದು ಮುಂದಿಂದ ಹೊಟ್ಟೆಗಿಂದ ಕಳ್ಳು ಕಿವಿಸ್ತೇನೆ ಅಂತ ಕೇಳಂಗಿಲ್ಲವ. ಸರಿ ಸರ್, ಇದು ಪ್ರಜಾಪ್ರಭುತ್ವ ಐತಿ. ಇದು ಯಾಕಂತ ತಿಳ್ಕೊಳ್ರಿ, ಈಗ ನಾವು ಹೋರಾಟ ಮಾಡಿ ಒಂದು ಮನವಿ ಕೊಟ್ಟು ನೀಂಗೆ ಸರಿದಾರಿ ಆಗ್ಯಾರಪ್ಪ, ನಿನ್ನ ಮ್ಯಾಲೆ ಗೌರವ ಇಟ್ಟಿದ್ವಿ DK ಶಿವಕುಮಾರ್, ನಿನಗೆ ನಾವು 140 ಸೀಟ್ ಸನೇಕ್ ಯಾಕೆ ಆರಿಸಿ ಕಳಿಸಿವಿ ಅಂದ್ರೆ ನಿನ್ನ ಮ್ಯಾಲೆ ಈ ಕಾಂಗ್ರೆಸ್ ಪಕ್ಷ ಮೇಲೆ ಗೌರವ ಇಟ್ಟು ಆರಿಸಿ ಕಳಿಸಿವಿ, ಪ್ರೀತಿ ಇಟ್ಟು ಆರಿಸಿ ಕಳಿಸಿವಿ. ಅದಕ್ಕೇನಾರು ನೀವು ಇಸಾಕು ಕೆಲಸ ಮಾಡಿದ್ರೆ ನೀವು ಲಾಸ್ಟಿಗೆ ವಿಧಾನಸೌಧ ಒಳಗೆ ಹೋಗ್ಬೇಕಾಕತಿ, ಕುರ್ಚೆ ಖಾಲಿ ಮಾಡಿಬಿಡು. ನೀ ಮುಂದಿನ ದಿನಮಾನದೊಳಗೆ ಅಧಿಕಾರ ನಡ್ಸಕ್ಕೆ ಸರಿ ಇಲ್ಲ, ನೀ ಮನೆಗೆ ಹೋಗಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಹಾಕಬೇಕಾಕತಿ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ ಸರ್ಕಾರಕ್ಕೆ. ಇಲ್ಲದೇ ಇದ್ರೆ ಮುಂದಿನ ದಿನಮಾನದೊಳಗೆ ನೀವೇನಾರ ಗೌರವದಿಂದ ನೀವು ಮನುಷ್ಯತ್ವ, ನಾನು ಈ ಕರ್ನಾಟಕದ ರಾಜ್ಯದ ರೈತರು ಜನರು ಎಲ್ಲರೂ ಕೂಡಿ ನನಗೆ ಗೌರವಿಸಿದಾಗ ನಾ ಕರ್ನಾಟಕದ ಮುಖ್ಯಮಂತ್ರಿ ಆಗೇನಂತೇಳಿ ಏನಾರ ವಿಚಾರ ಇಟ್ಕೊಂಡು ಅದಕ್ಕೆ ಸಹಿ ಮಾಡಿದ್ರಕ್ಕೆ ಹೌದಪ್ಪ ನೀನು ನಮಾವಧಿ ಅಂತ ಹೇಳ್ತೀವಿ. ಇಲ್ಲದೇ ಇದ್ರೆ ಅವನೇಲಿ ಬಿಡಕ್ಕೆ ಮೇಲೈತಿ. ಅವನು ಯಾವುದಕ್ಕೆ ಬಂದರೂ ಕರ್ನಾಟಕ ರಾಜ್ಯ ರೈತ ಸಂಘ ಒಟ್ಟೆ ಬಿಡಕ್ಕೆ ಮೇಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಕೇಂದ್ರ ಸರ್ಕಾರ ಆಯಿತು, ರಾಜ್ಯ ಸರ್ಕಾರ ಆಯಿತು, ಇಬ್ಬರು ಕೂಡ ಮಾಡಿದ ರಾಡಿಗಳಿವ್ರಿ ಇವು. ಸರ್, ಇನ್ನೊಂದು ಹೇಳ್ತೀನಿ ಕೇಳ್ತೀರಿ.